ನಮ್ಮ ಪ್ರತಾಪ್ ಅವ್ರನ್ನ ಎಷ್ಟು ರುಬ್ಬಿದ್ರೆ ಪಾಪ ಅವ್ರ ಬೆವರು ನೋಡಿ ಸರ್, ಇಲ್ಲೋ ನಿಮ್ಮ ಪಕ್ಕದಲ್ಲಿ ಇದ್ಕೊಂಡು ಕೂಡ ಬೆವರ್ತಾ ಇದ್ದಾರೆ. ನನ್ಗೆ ಅದಿದೆ ಅದು ಅಲ್ಲ, ಅವರು ನಾರ್ಮಲಿ ಒಂದು ಸ್ವಲ್ಪ ಜಾಸ್ತಿ ಬೆವರ್ತಾರೆ. ಎಲ್ಲರೂ ಜಿಮ್ಗೆ ಹೋಗಿ ಬೆವರ್ತಾರೆ, ಇವರು ಜಿಮ್ಮಿಂದ ಬಂದ್ಮೇಲೆ ಬೆವರ್ತಾರೆ. ನಿಮ್ಮನ್ನ ನೋಡೇ ಬೆವರ್ತಾರೆ ಅನ್ಸುತ್ತೆ. ನ್ಯಾಚುರಲ್. ಇವ್ರು ಬಂದ್ರೆ ಪಕ್ಕದಲ್ಲಿ ಇದ್ರೆ ಸ್ವಲ್ಪ ಬಂದ್ಬಿಡತ್ತೆ ಅದು ಆಟೋಮೆಟಿಕ್ ಬಂದ್ಬಿಡುತ್ತೆ. ಹಾಂ 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 ಅವ್ರು ನೋಡಕ್ಕೆ ಹಂಗೆ ಏನೋ ಧಮಾಕ ಅಂತಾರಲ್ಲ ಸರ್, ಛೋಟಾ ಪ್ಯಾಕ್ ಬಡ ಧಮಾಕನಾ? ಕರೆಕ್ಟಾ ಅದು ಸೇಯಿಂಗ್? ಅದು ಗೊತ್ತಿಲ್ಲ, ನೀವೇ ಹೇಳ್ತೀವಿ. ಹೌದು, ಛೋಟಾ ಪ್ಯಾಕ್ ಬಡ ಧಮಾಕ. ನಂಗೆ ಇವರಂತೂ ಸೂಪರ್, ಇವರು ಅಂತಾರ. ನಾನು ಅಲ್ಲೊಂದು ಸೀನಲ್ಲಿ ಹಿಂಗೆ ಇದು ಸೊ ಏನಾಯಿತು, ಗ್ರೀನ್ ಮ್ಯಾಟ್ ಶೂಟು. ನಾನು ಟ್ರಾಫಿಕ್ನ ಕಂಟ್ರೋಲ್ ಮಾಡ್ತಾಯಿದ್ದೀನಿ. ಸರ್ ಏನು ಮಾಡಿಸ್ಬಿಟ್ರು ನನಗೆ, ಒಂದು ಶರ್ಟ್ ಲಾಸ್ಟ್ ಮೂಮೆಂಟಲ್ಲಿ ಒಂದು ಶರ್ಟ್ ಕೊಡ್ತಾರೆ ಟ್ರಾಫಿಕ್ ಪೊಲೀಸ್ದು. ಆ ಶರ್ಟ್ ಹಾಕ್ಕೊಂಡ್ರೆ ನನಗೆ ಇಲ್ಲಿಗೆ ಬರ್ತಿದೆ. ನನಗೆ ಹಿಂಗನ್ನೋಕ್ಕಾಗ್ತಿಲ್ಲ. ಸೊ ನಮಗೆ ಫೈಟ್ ಸೀಕ್ವೆನ್ಸ್ ನಡೀತಿದೆ. ಸರ್ ಬಂದುಬಿಟ್ಟು ಹಿಂದೆಯಿಂದ ಗೈಡ್ ಮಾಡ್ತಾರೆ. ನಾನು ಫಸ್ಟೇ ಕೇಳಿದೆ, ಸರ್ ನನಗೆ ಟ್ರಾಫಿಕ್ದಲ್ಲಿ ಹೆಂಗೆಲ್ಲ ಗೊತ್ತಿಲ್ಲ, ನೀವು ಹೇಳಿ ಅಂದ್ರೆ. ಪಾಪ ಇವ್ರು ಹೇಳ್ಕೊಟ್ಬಿಟ್ಟು ಹೋಗ್ಬಿಟ್ರಲ್ಲಿ. ಪ್ರತಾಪ್ ರೈಟಿಗೆ ತೋರಿಸು ಅಂತಾರೆ. ನನ್ನ ಕೈ ಇಷ್ಟೇ ಹೋಗ್ತಾ ಇರೋದು. ನಂದು ಆ ಶರ್ಟ್ ಎಷ್ಟು ಟೈಟ್ ಇತ್ತಂದರೆ ನನಗೆ ಹಿಂಗೆ ಅನ್ನೋಕ್ಕಾಗ್ತಿಲ್ಲ. ಇವ್ರು ಬಂದು ಏಯ್ ಅಂದರು. ಆಮೇಲೆ ನಾನು ಸೀನ್ ಮುಗಿದ್ಮೇಲೆ ಹೇಳಿದೆ, ಸರ್ ಕೈ ಪ್ರಾಬ್ಲಮ್ ಅಲ್ಲ ಸರ್, ಶರ್ಟ್ ಪ್ರಾಬ್ಲಮ್ ಸರ್. ಹೇಳ್ಬೇಕು ತಾನೇ ಅವಾಗಲೇ ಅಂದರು. ನೀವು ಯಾವುದೋ ಟೆನ್ಷನ್ ಆಮೇಲೆ ನೀವು ಟೆನ್ಷನ್ ಆಗ್ತೀರ ಅಂದ್ಬಿಟ್ಟು ಏನೋ ಬೈಸೆಪ್ಸ್ ತೋರಿಸೋಣ ಹಂಗೆ ಅಂದ್ಬಿಟ್ಟು ನಾನು ಹಂಗೆ. ಸೊ ವಿ ಹ್ಯಾಡ್ ಒಳ್ಳೆ ಮೆಮೊರಿ ಇತ್ತು ಸರ್. ಎಸ್ಪೆಷಲಿ ಮೈಸೂರು ಎಪಿಸೋಡಲ್ಲಿ ಕೆಲವೊಂದು ಸೀನೆಲ್ಲ ತುಂಬ ಎಂಜಾಯ್ ಮಾಡಿದ್ದೀನಿ ಅದು. ಆ್ಯಂಡ್ ಥ್ಯಾಂಕ್ ಯು ಸರ್. ಐ ಜಸ್ಟ್ ಲವ್ ಯುವರ್ ಕಂಪೋಸಿಷನ್. ಶಾರ್ಟ್ ನೀವೇನು ಕಂಪೋಸಿಷನ್ ಮಾಡ್ತಿರಲ್ಲ, ಸಖತ್ ಎಂಜಾಯ್ ಮಾಡಿದೆ ನಾನು. ಆ್ಯಂಡ್ ಫ್ಯೂಚರಲ್ಲಿ ಅಷ್ಟೇ ನೀವು ಪ್ರಾಮಿಸ್ ಮಾಡೋರು. ಇವಾಗ ನಿಮಗೆಲ್ಲ ಕಮಿಟ್ ಮಾಡಿಸ್ತೀನಿ. ನೆಕ್ಸ್ಟ್ ಒಂದು ನೆಗೆಟಿವ್ ರೋಲ್ ಮಾಡಿಸ್ತೀನಿ ಅಂತ ಹೇಳೋರು, ಟೆರರ್ ಆಗಿರೋ ನೆಗೆಟಿವ್ ರೋಲ್. ಅವಾಗ ನೀವು ಹೇಳಿ ಹೆಂಗೆ ಬೇಕಂಗೆ ರೆಡಿ ಆಗ್ತೀನಿ ನಾನು. ಸಂಕ್ರಾಂತಿ ಹಬ್ಬದ ಹೊಸ್ಲಲ್ಲಿ ಪ್ರತಾಪ್ ನಾರಾಯಣ್ ಅವರಿಗೆ ಒಂದು ಆಣೆಯನ್ನು ಕೊಡ್ತಾ ಇದ್ದಾರೆ ಅಥವಾ ಭಾಷೆ ಕೊಡ್ತಾ ಇದ್ದಾರೆ, ನೆಗೆಟಿವ್ ರೋಲ್ ಮಾಡಿಸ್ತಾರೆ. ಖಂಡಿತ. ಯಾಕೆ ಬರೀ ನೆಗೆಟಿವ್, ಪಾಸಿಟಿವೇ ಮಾಡಿಸೋಣ. ಹಾಗಾದ್ರೆ ನಾನು ನೆಗೆಟಿವ್ ಮಾಡ್ತೀನಿ. ಆಯಿತು, ಮಾಡಿ. ಈಗ ಅಣ್ಣ ತಮ್ಮ ಇದ್ದಂಗೆ ಇದೀವಲ್ಲ, ಸೊ ಅದೇ ಥರ ಯಾವುದೋ ಒಂದು ಕಥೆನ ರೆಡಿ ಮಾಡ್ಕೊಳ್ಳಿ ಸರ್. ಆಯಿತು, ನೀವು ಪ್ರೊಡ್ಯೂಸರ್ ಕರ್ಕೊಂಬನ್ನಿ, ನಾನು ಕತೆ ರೆಡಿ ಮಾಡ್ತೀನಿ. ಅಲ್ಲೇ ಪದ್ಮಾವತಿ ಮೇಡಮ್ ಇದ್ದಾರೆ. ಮೇಡಮ್ ಬನ್ನಿ ಒಂದು ನಿಮಿಷ. ಪ್ರೊಡ್ಯೂಸರ್ ಅಂದ ತಕ್ಷಣ ಪ್ರೊಡ್ಯೂಸರೇ ಬಂದುಬಿಟ್ರು ಸರ್. ಇಂಥ ಪ್ರೊಡ್ಯೂಸರ್ಗಿಂತ ಇನ್ಯಾರು ಸರ್ ಗ್ರೇಟು? ಹೇಳಿ ಮೇಡಮ್, ಹೆಂಗಿತ್ತು ಸಿನಿಮಾದ ಎಕ್ಸ್ಪೀರಿಯನ್ಸು? ಈಗ ನೀವು ಆ್ಯಂಕರ್, ಈಗ ನೀವು ಸ್ವಲ್ಪ ರೆಸ್ಟ್ ತಗೊಳ್ಳಿ. ತುಂಬ ಬ್ಯೂಟಿಫುಲ್ ಆಗಿತ್ತು ಸರ್. ನನಗೆ ನಮ್ಮ ಇಂಥ ಡೈರೆಕ್ಟರ್ ಜೊತೆ ಕೆಲಸ ಮಾಡಲಿಕ್ಕೆ ಪ್ರತಿಯೊಬ್ಬ ಪ್ರೊಡ್ಯೂಸರ್ಗೂ ಒಂದು ಖುಷಿ ಆಗುತ್ತೆ. ಏಕೆಂದರೆ ನಾನು ಅವರ ವಂಶದ ಬಗ್ಗೆ ನನಗೆ ಗೊತ್ತಿತ್ತು. ಒಂದು ನಾವು ಪೇಪರು, ನ್ಯೂಸು ಎಲ್ಲದರ ಬಗ್ಗೆ ಅವರ ಪುರಾತನ ಕಾಲದಿಂದ ಅವರು ಒಬ್ಬ ಕವಿ ಮಗ, ಈ ಥರ ಎಲ್ಲ ನಾವು ಕೇಳಿದ್ದೋ, ಓದಿದ್ದೋ, ತಿಳ್ಕೊಂಡಿದ್ದೋ. ಆದರೆ ಇವತ್ತು ನನ್ನ ಜೊತೆ ಕೆಲಸ ಮಾಡಿದಾಗ ಅನ್ನಿಸ್ತು, ನಿಜವಾಗ್ಲೂ ನನ್ನ ಮಗಂಗೆ ಒಂದು ಥ್ಯಾಂಕ್ಸ್ ಹೇಳಿದ್ದೀನಿ. ಯಾಕೆ ಅಂದರೆ ಫಸ್ಟ್ನೇದಾಗಿ ಈ ಲೀಡ್ರ್ಶಿಪ್ಪಲ್ಲಿ ಒಬ್ಬ ಮುಖಂಡರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿ ಮೇನ್ ಪಾತ್ರನೇ ಅವ್ರದ್ದು. ಅವರು ಕರೆಕ್ಟಾಗಿದ್ದಾಗ ಇಡೀ ತಂಡನ ಒಂದು ಸರಿದೂಗಿಸ್ಕೊಂಡು ಹೋಗ್ತಾರೆ, ಒಂದು ಲೆವೆಲ್ಗೆ ತೊಗೊಂಡು ಹೋಗ್ತಾರೆ. ಅಂಥವ್ರು ನಮ್ಗೆ ಇಂಪಾರ್ಟೆಂಟಾಗಿ ಬೇಕಾಗಿತ್ತು. ಅಂಥವ್ರು ನಮ್ಮ ಕೈಗೆ ಸಿಕ್ಕಿದ್ರು. ನನ್ನ ಮಗನಿಗೆ ಯಾವಾಗಲೂ ಥ್ಯಾಂಕ್ಸ್ ಹೇಳ್ತೀನಿ. ನೀನೊಂದು ಒಳ್ಳೆ ಕೆಲಸ ಮಾಡಿದ್ದೀ ಅಂದರೆ, ಒಳ್ಳೆ ಡೈರೆಕ್ಟ್ರನ್ನ ಹುಡುಕೊಟ್ಟಿದ್ದೀಯ ನಮಗೆ. ಅವರೆಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ. ಇವರು ತಪ್ಪು ಹೇಳ್ತಾರೆ. ಹೀರೋಯಿಂದ ಹಿಡಿದು, ಆ್ಯಕ್ಟ್ರಸ್ಸಿಂದ ಹಿಡಿದು, ಮ್ಯೂಸಿಕ್ ಡೈರೆಕ್ಟ್ರಿಂದ ಹಿಡಿದು, ಟೆಕ್ನಿಷಿಯನ್ಸಿಂದ ಹಿಡಿದು. ಅದು ಇರ್ಬೋದು, ಅದು ಇಲ್ಲ ಅಂತ ಹೇಳಲ್ಲ. ಪ್ರತಿಯೊಬ್ಬ ಆರ್ಟಿಸ್ಟು ತುಂಬ ಇದರಲ್ಲಿ ಸಖತ್ತಾಗಿ ಅದ್ಭುತವಾಗಿ ನಟನೆ ಮಾಡಿದ್ದಾರೆ, ಆ್ಯಕ್ಟಿಂಗ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ. ಅದು ಒಂದನೇ ಭಾಗ. ಮೊದಲನೇ ಭಾಗ ಅಂದರೆ ನಮಗೆ ಮೇನ್ ಪಿಲ್ಲರ್ ಅಂತಾರಲ್ಲ, ಈಗ ಒಂದು ಫೌಂಡೇಶನ್ ಅಂತಾರಲ್ಲ, ಅದು ಕರೆಕ್ಟಾಗಿದ್ದಾಗ ಆ ಆರ್ಟಿಸ್ಟು ಅದನ್ನೆಲ್ಲ ತುಂಬಿಸ್ಲಿಕ್ಕೆ ನಮಗೂ ಒಂದು ಇದಿರುತ್ತೆ, ಆ ಸಾಮರ್ಥ್ಯ ಅನ್ನೋದಿರುತ್ತೆ. ಅದನ್ನು ನಿಜವಾಗಿ ಇವರಲ್ಲಿ ನೋಡ್ದು. ತುಂಬ ಒಳ್ಳೆಯ ಡೈರೆಕ್ಟ್ರು. ನನಗೆ ಇನ್ನೂ ಅವ್ರ ಜೊತೆ 2-3 ಸಿನಿಮಾ ಮಾಡಬೇಕು ಅನ್ನೋ ಆಸಕ್ತಿ ಉಳ್ಳವಳು ನಾನು. ಈ ಸಿನಿಮಾಗೆ ಇವ್ರ ಜೊತೆ ಹೆಣ್ಣು ಮಾಡ್ಕೊಳ್ಳಿಕ್ಕೆ ನಾನು ಇಷ್ಟಪಡಲ್ಲ. ನೆಕ್ಸ್ಟು ದೇವರ ಆಶೀರ್ವಾದ, ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಅನುಕಂಪ ಇದ್ದರೆ ಮುಂದಿನ ದಿನಗಳಲ್ಲಿ ಅವ್ರ ಜೊತೆ ಇನ್ನೊಂದು ಸಿನಿಮಾ ಮಾಡಲಿಕ್ಕೆ ಅಂತ ಇದ್ದೀನಿ. ಭಗವಂತ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಸರ್. ಮೇಡಮ್ ಏನಂದ್ರೆ ಗೊತ್ತಾ ಸರ್, ಈಗ ನನ್ನನ್ನು ಮತ್ತೆ ಪ್ರತಾಪ್ ಅವ್ರನ್ನ ಇಟ್ಕೊಂಡು ಒಂದು ನೆಗೆಟಿವ್ ರೋಲಲ್ಲಿ ನಾವಿಬ್ರು ವಿಲನ್ಸ್ ಅಂತೆ ಪ್ರೊಡ್ಯೂಸರ್ ಇಟ್ಕೊ ಬಂದಿದ್ದು ಸರ್. ಹೀಗೆ ಸಿಕ್ಕಾಕೊಂಡ್ರೆ ನೀವು 2+3 ಒಂದು 5 ಸಿನಿಮಾಗೆ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್. ಡೈರೆಕ್ಷನ್ ಡಬಲ್ ಧಮಾಕ 2026 5 ಸಿನಿಮಾ ಪ್ರೊಡ್ಯೂಸರ್ ಇಲ್ಲೇ ಸಿಕ್ಬಿಟ್ಟಿದ್ದಾರೆ. ಫಸ್ಟ್ ಸಿನಿಮಾ ನಮ್ಮಿಬ್ರಿಗೂ ನೆಗೆಟಿವ್ ರೋಲ್ ತೋರಿಸ್ಬೇಕು ನೀವು ಈಗ. ಇಲ್ಲ ಸರ್, ಒಂದು ನನಗನ್ಸಿದ ಪ್ರಕಾರ ಪ್ರತಿಯೊಬ್ಬ ಡೈರೆಕ್ಟ್ರುಗಳು ಅವ್ರಿಗೇನು ಅಂದರೆ ಒಂದು ಸರಿ ದೂಗಿಸ್ಕೊಂಡು ಹೋಗ್ತಾರೆ, ಏನೋ ಒಂದು ಕೊಡಬೇಕು ಜನಕ್ಕೆ ಮಾಡಬೇಕು. ಆದರೆ ಇವರಲ್ಲಿ ಏನಿತ್ತು ಅಂದರೆ ಒಂದು ಶ್ರದ್ಧೆ, ಒಂದು ಭಕ್ತಿ, ಅದನ್ನು ನಾನು ನೋಡ್ತಾ ಇದ್ದೆ. ಯಾವಾಗಲೂ ನನ್ನ ಕ್ಯಾರೆಕ್ಟ್ರು, ನನ್ನ ಡ್ಯೂಟಿ, ನಾನು ಯಾವಾಗಲೂ ಶ್ರದ್ಧೆಯಾಗಿರಬೇಕು, ನಾನು ಯಾವಾಗಲೂ ಕರೆಕ್ಟಾಗಿ. ಅವ್ರಿಗೆ ಯಾವತ್ತೂ ದುಡ್ಡಿನ ಮೈಂಡು ಮತ್ತು ಇನ್ನೊಂದು ಅದು ಬಂದೇ ಇಲ್ಲ ಅವ್ರ ತಲೆಗೆ. ಅವ್ರ ಡ್ಯೂಟಿ ಅಂತ ಕೂತ್ಕೊಂಡಾಗ ಅಲ್ಲಿ ಯಾರನ್ನೂ ನೋಡ್ತಿರಲಿಲ್ಲ. ಒಬ್ಬ ಪ್ರೊಡ್ಯೂಸರ್ ಮಗ ಆಗಿರಲಿ, ಇನ್ನೊಬ್ಬ ಆರ್ಟಿಸ್ಟ್ ಆಗಲಿ, ಎಲ್ಲ ಈಕ್ವಾಲಿಟಿಲಿ ನೋಡ್ತಿದ್ರು ಎಲ್ಲರನ್ನೂ. ಅವ್ರಿಗೇನು ಒಬ್ಬ ಗುರುಗಳ ಸ್ಥಾನದಲ್ಲಿದ್ದರು, ಮಕ್ಕಳನ್ನ ಹೆಂಗೆ
ಹೆಂಗೆ ಒಬ್ಬ ಗುರು ನಿಭಾಯಿಸ್ತಿದ್ದೋ ಆ ಥರ ನಿಭಾಯಿಸ್ತಾಯಿದ್ರು. ಅವರ ಆ ತನಕ್ಕೆ ನಾನು ಏನು ಸಲ ಮಾಡಿದ್ರು ನನಗೆ ತೀರೋದು. ಬಟ್ ಆ ಶೂಟಿಂಗ್ ಟೈಮಲ್ಲಂತೂ ಅವ್ರ ಡ್ಯೂಟಿಗೆ ಅವ್ರು ಯಾವಾಗಲೂ ಶ್ರದ್ಧೆ ಭಕ್ತಿಯಿಂದನೇ ಇರ್ತಿದ್ರು. ಆನ್ ಟೈಮಿಗೆ ಕೆಲವರು ಡೈರೆಕ್ಟರ್ ಲೇಟಾಗಿ ಬರೋದು, ಇನ್ನೊಂದು ಅದು ಯಾವುದೂ ಇಲ್ಲ. ಆನ್ ಟೈಮ್ಗೆ ಎಲ್ಲರಿಗಿಂತ ಮುಂಚೆ ಬಂದು ಆನ್ ಟೈಮ್ಗೆ ಏನು ಮುಗಿಸ್ಬೇಕು, ಪ್ರೊಡ್ಯೂಸರ್ನ ಏನು ಉಳಿಸ್ಬೇಕು, ಏನು ಸೇವ್ ಮಾಡಬೇಕು, ಪ್ರತಿಯೊಬ್ಬ ಡೈರೆಕ್ಟ್ರು ಈ ಥರನೇ ಇವ್ರ ಥರನೇ ಮಾಡ್ಕೊಂಡೋದ್ರೆ ಎಷ್ಟೋ ಜನ ಪ್ರೊಡ್ಯೂಸರ್ಗಳು, ಎಷ್ಟೋ ಜನ ಆರ್ಟಿಸ್ಟ್ಗಳು ಖಂಡಿತ ಉಳಿತಾರೆ ಈ ತೆರೆ ಮೇಲೆ. ನಿಜವಲ್ಲೂ ನನಗದು ಖುಷಿ ಇದೆ. ಇನ್ನೂ ಅವ್ರ ಅವಕಾಶ ಕೊಟ್ಟರೆ ನಾನು ಇನ್ನೂ ಒಂದು ಸಿನಿಮಾ ಮಾಡಲಿಕ್ಕೆ ರೆಡಿ ಇದ್ದೀನಿ. ಹೊಡೆದ್ಬಿಟ್ರಲ್ಲ ಸರ್ 2026 6 ಅಟ್ರಿಕ್ಕು. ಅದಕ್ಕಿಂತ ಮುಖ್ಯವಾಗಿ ಇವರು ಇಷ್ಟು ನಂಬಿ ಇಷ್ಟು ಶ್ರದ್ಧೆ ಪಟ್ಟು ನಮ್ಮ ಸಿನಿಮಾಗೆ ಒಂದು ಚೂರು ಕಡಿಮೆ ಮಾಡಿಲ್ಲ. ಸಂತೋಷ್ ನಾರಾಯಣನ್ ಅಂತ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಕರ್ಕೊಂಬಂದಿದ್ದಾರೆ, ದೊಡ್ಡ ದೊಡ್ಡ ನಟನ ಕರ್ಕೊಂಬಂದಿದ್ದಾರೆ. 80-90ರ ದಶಕ ಕ್ರಿಯೇಟ್ ಮಾಡೋದಿದೆಯಲ್ಲ ತೆರೆ ಮೇಲೆ ಭಾಳ ಸಾಮಾನ್ಯ ಕೆಲಸ ಅಲ್ಲ. ಸಿಕ್ಕಾಬಟ್ಟೆ ಅದ್ಭುತವಾದ ಆರ್ಟ್ ಡೈರೆಕ್ಷನ್ ಬೇಕಾಗುತ್ತೆ. ವಿಶ್ವಾಸ್ ಕಶ್ಯಪ್ ಅವರ ಅದ್ಭುತವಾದ ಕೆಲಸ ಇದೆ, ಆದರೆ ಆ ಕೆಲಸಕ್ಕೆ ಸಾಕಷ್ಟು ಎಕ್ಸ್ಪೆಂಡಿಚರ್ ಇರುತ್ತೆ. ವೇಣು ಸರ್ ಅಂತ ಕ್ಯಾಮ್ರಾಮನ್ ಕರ್ಕೊಂಬರೋದು ಇರ್ಬೋದು. ಅವರೆಲ್ಲರನ್ನೂ ಕರ್ಕೊಂಬಂದು ಜೊತೆಗೆ ಸೇರಿಸಿ ಒಂದು ಭಾಳ ಮಹತ್ವಾಕಾಂಕ್ಷೆಯಿಂದ, ಒಂದು ದೊಡ್ಡ ಆಸೆಯಿಂದ ಅವರು ಸಿನಿಮಾ ಮಾಡಿದಾರಲ್ಲ, ಇಂಥ ನಿರ್ಮಾಪಕರು ಗೆಲ್ಲಬೇಕು. ಇಂಥ ನಿರ್ಮಾಪಕರು ಗೆದ್ದಾಗ 5 ಅಲ್ಲ 10 ಹಲವಾರು ಸಿನಿಮಾಗಳನ್ನ ಮಾಡ್ತಾರೆ. ನಾನು ಇದನ್ನು ಮುಂಚೆ ಕೂಡ ಹೇಳಿದ್ದೀನಿ, ನಮ್ಮದೇ ಹೆಮ್ಮೆಯ ಸಂಸ್ಥೆಗಳಾದಂಥ KVN ಇರ್ಬೋದು, ಹೊಂಬಾಳೆ ಇರ್ಬೋದು, ಆ ಸಾಲಿನಲ್ಲಿ ಪದ್ಮಾವತಿ ಫಿಲಮ್ಸ್ ಕೂಡ ನಾನು ನೋಡಬೇಕು ಅಂತ ಇಷ್ಟಪಡ್ತೀನಿ. ಅವ್ರು ಖಂಡಿತ ಅಲ್ಲಿಗೆ ಹೋಗ್ತಾರೆ. ಆದರೆ ನಮ್ಮ ಜನರ ಆಶೀರ್ವಾದ ಅವ್ರ ಮೇಲೆ ಇರಬೇಕು, ಬಲರಾಮನ ದಿನಗಳ ಮೇಲೆ ಇರಬೇಕು. ಅವರು ಚಿತ್ರರಂಗಕ್ಕೆ ಬಂದು, ಚಿತ್ರಮಂದಿರಕ್ಕೆ ಬಂದು ಈ ಸಿನಿಮಾ ನೋಡಬೇಕು. ನಮ್ಮ ಇಡೀ ತಂಡಕ್ಕೆ, ನಮ್ಮ ನಿರ್ಮಾಪಕರಿಗೆ ಅವರ ಆಶೀರ್ವಾದ ಇದ್ದರೆ ಖಂಡಿತ ಇನ್ನೂ ಒಂದಷ್ಟು ಒಳ್ಳೆ ಸಿನಿಮಾಗಳು ಆಗ್ತವೆ ಕನ್ನಡದಲ್ಲಿ, ನಾನು ಭರವಸೆ ಕೊಡ್ಬೋದು. ಏನು ಹೇಳ್ತೀರಾ ಮೇಡಮ್, ಅಂಥದ್ದು ದೊಡ್ಡ ದೊಡ್ಡ ಸಂಸ್ಥೆಗಳಿಗೆ ಈಗ ತಾನೇ ಅಂಬೆಗಾಲು ಇಡ್ತಿದ್ದಂಥವ್ರಿಗೆ, ಅಂಥ ಕ್ವಾಲಿಟೀಸ್ ಇರುವಂತಹ ಪ್ರೊಡಕ್ಷನ್ ಹೌಸ್ಗಳಿಗೆ ಕಂಪೇರ್ ಮಾಡ್ತಂದ್ರೆ ನಿಜವಾಗ್ಲೂ ಗ್ರೇಟ್ ಅಂತಲೇ ಹೇಳ್ಬೋದು. ನಿಮ್ಮಿಬ್ಬರ ಬಾಂಡಿಂಗ್ ಆಗಿರ್ಬೋದು, ಕಲಾವಿದರ ಮಧ್ಯೆ ಇರುವಂಥ ನಂಟೆ ಆಗಿರ್ಬೋದು, ಇಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇಬ್ಬರ ಮಾತುಗಳಲ್ಲೇ ಗೊತ್ತಾಗ್ತಾ ಇದೆ. ಏನು ಹೇಳ್ತೀರಾ ಅಂತ ಸರ್? ಖಂಡಿತ ಅವ್ರು ಹೇಳಿರೋದು ನಿಜವಾಗ್ಲೂ ನಾನು ಅದನ್ನು ಮನಸ್ಸಲ್ಲಿ ಇಟ್ಕೊಂಡಿದ್ದೀನಿ. ಏಕೆಂದರೆ ಒಬ್ಬ ಬೆಳಿಬೇಕು, ಯಾವತ್ತೂ ಒಬ್ಬ ಪ್ರೊಡ್ಯೂಸರು ಏನೇ ಸೋಲು ಗೆಲುವು ಅದನ್ನು ತಲೆಗೆ ತಗೋಬಾರ್ದು. ಒಬ್ಬ ಮನುಷ್ಯ ಬೆಳಿಬೇಕು. ಇವಾಗ ನಮ್ಮ ಹೊಂಬಾಳೆಯವರು, KVN ಇವರೆಲ್ಲ ಯಾವ ದೊಡ್ಡ ಮಟ್ಟಕ್ಕೆ ಹೋಗಿದ್ದಾರೋ ಖಂಡಿತ ನಾವು ರೀಚ್ ಮಾಡಲೇಬೇಕು, ಆ ಮಟ್ಟಕ್ಕೆ ನಾವು ಹೋಗಲೇಬೇಕು ಅನ್ನೋದೇ ನಮ್ಮ ಥಾಟ್ ಇರೋದು. ಏಕೆಂದರೆ ಈಗ ಒಂದು ಸಿನಿಮಾ ಮಾಡಿಬಿಟ್ಟು ನಾವು ಹಿಂದ್ಲೇಟ್ ಹೊಡೆಯೋದು, ಬಟ್ ನಮಗೆ ಭಗವಂತನ ಇಚ್ಛೆ, ನಮ್ಮ ಕರ್ನಾಟಕ ಜನತೆ ಇಚ್ಛೆ, ಅವ್ರು ಯಾವ ಥರ ತಗೋತಾರೆ ಅನ್ನೋದು ನಮಗೆ ಗೊತ್ತಿಲ್ಲ. ನಮ್ಮ ಪ್ರಯತ್ನ ಮೀರಿ ನಾವಿಬ್ಬರು ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದೀವಿ ಜನಕ್ಕೆ. ಪ್ರಯತ್ನ ಅಲ್ಲ, ಡಬಲ್ ಪ್ರಯತ್ನ ಮೀರಿ. ನನಗೆ ರಿಯಲಿ ನಮ್ಮ ಡೈರೆಕ್ಟರ್ ಸರ್ ಮನೇಲೇ ನಾನು ಸಿನಿಮಾ ನೋಡಿದ್ದು, ನನಗೆ ಅಷ್ಟು ಹೊಳ ಬರ್ತಾಯಿತ್ತು. ನನಗೆ ಅಷ್ಟು ಸಾರಿ ಸಿನಿಮಾ ನೋಡಿದ್ದೀವಿ, ಶೂಟಿಂಗ್ ಪ್ಲೇಸಲ್ಲೆಲ್ಲ ನಾವು ಸಿನಿಮಾ ನೋಡಿದ್ದೀವಿ, ಮಾನಿಟ್ರ್ ಮುಂದೆ ಕೂತ್ಕೊಂಡು ನಮಗೆ ಅಷ್ಟು ಫೀಲ್ ಕೊಡ್ತಿದೆ ಅಂದರೆ ಜನಕ್ಕಿನ್ನು ಯಾವ ರೀತಿ ಕೊಡ್ಬೋದು. ಒಂದು ಫ್ಯಾಮಿಲಿ ನೋಡೋವಂಥ ಸಿನಿಮಾ ಇದು. ಪ್ರತಿಯೊಬ್ಬ ಹೆಣ್ಣು ಮಗಳು ಆ ಸಿನಿಮಾದಲ್ಲಿ ಕಣ್ಣೀರು ಹಾಕೇ ಹಾಕ್ತಾರೆ ಅನ್ನೋದು ನನ್ನ ಭಾವನೆ. ಏಕೆಂದರೆ ನಾನು ಅಷ್ಟು ಸಾರಿ ಆ್ಯಕ್ಟಿಂಗಲ್ಲಿ ಮಾನಿಟ್ರ್ ಮುಂದೆ ಎಲ್ಲ ನೋಡಿದ್ದಳಿಗೆ ಅಷ್ಟು ಫೀಲಿಂಗ್ ಆಗಿದೆ ಅಂದರೆ ಖಂಡಿತ ಆ ದೊಡ್ಡ ಮಟ್ಟಕ್ಕೆ ನಮ್ಮ ಸಿನಿಮಾ ಅಂತ ನಾವು ಹೇಳ್ಕೊತಿಲ್ಲ. ಬಟ್ ಇದು ಜನಕ್ಕೆ ಅದು ಹೆಂಗೆ ಮನ ಮುಟ್ಟಬೇಕು, ಎಂಥ ಕಟ್ಟುಗುರಿಗೂ ಒಂದು ಮನಸ್ಸು ಕರಗೋ ರೀತಿಯಲ್ಲಿ ಒಂದು ಸಿನಿಮಾನ ನಮ್ಮ ಡೈರೆಕ್ಟರ್ ಸರ್ ಮಾಡಿದ್ದಾರೆ. ಅದು ನನಗೆ ತುಂಬ ಹೆಮ್ಮೆ ಅನ್ನಿಸ್ತು. ಬಟ್ ಇದು ನಾನು ಇವ್ರಿಗೆ ಯಾವಾಗಲೂ ಅದನ್ನೇ ಹೇಳ್ತಿದ್ದೆ, ಸರ್ ರಿಯಲಿ ಹೇಳಿ ಸರ್, ಇದು ನಮ್ಮ ಸಿನಿಮಾನ, ಇದು ನಾವು ಮಾಡಿದಂಥ ಸಿನಿಮಾನ, ಇಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ ಈ ಸಿನಿಮಾ ಅಂತಿದ್ರು. ಖಂಡಿತ ಸರ್, ಇವತ್ತು ಹೇಳ್ತಾ ಇದ್ದೀವಿ, ಆ ಮಟ್ಟಕ್ಕೆ ನಾವು ತಲುಪ್ತೀವಿ ಸರ್. ಇವತ್ತಲ್ಲ ನಾಳೆ ನಾವು KVN ಆಗಿರ್ಬೋದು, ಹೊಂಬಾಳೆ ಅಂತ ಪ್ರೊಡಕ್ಷನ್ನಲ್ಲಿ ಆ ಮಟ್ಟಕ್ಕೆ ನಾನು ತಲುಪಬೇಕು ಅನ್ನೋ ಆಸೆ ಖಂಡಿತ ಇದೆ. ಅದನ್ನು ನೀವೆಲ್ಲರ ಆಶೀರ್ವಾದದೊಂದಿಗೆ ನನಗೆ ಆಶೀರ್ವಾದ ಮಾಡಿದ್ರೆ ಖಂಡಿತ ನಾನು ಮುಂದುವರಿತೀನಿ. ಆಶೀರ್ವಾದ ಅನ್ನೋದಕ್ಕಿಂತ ಸಪೋರ್ಟ್ ಮಾಡುವ ಮೇಡಮ್, ಒಳ್ಳೆಯದಾಗಲಿ. ಆ್ಯಂಡ್ ಮೂವರಿಗೂ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸಂಕ್ರಾಂತಿ ಹೊಸದಲ್ಲಿ ಬರ್ತಾ ಇದ್ದೀರಾ, ಸೂಪರ್ ಹಿಟ್, ವರ್ಷದ ಮೊದಲ ಹಿಟ್ ಆಗಲಿ. ಆಲ್ ದ ಬೆಸ್ಟ್ ಮೂವರಿಗೆ. ಥ್ಯಾಂಕ್ ಯು. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಮಕರ ಸಂಕ್ರಾಂತಿಯ ಆರ್ಥಿಕ ಶುಭಾಶಯಗಳು. ಎಲ್ಲರ ಖುಷಿ ಹೀಗೆ ಇರಲಿ. ಪ್ರತಿಯೊಂದು ನಮ್ಮ ಕನ್ನಡಿಗರಿಗೆ ಸಂಕ್ರಾಂತಿ ಹಬ್ಬ ಅಂದರೆ ವಿಶೇಷ ಹೊಸ ವರ್ಷ. ಅದನ್ನು ಎಲ್ಲ ಪ್ರತಿಯೊಬ್ಬ ಮನೆಯಲ್ಲೂ ಕೂಡ ಚೆನ್ನಾಗಿ ಆಚರಿಸಿ. ಈ ದಿನಗಳಲ್ಲಿ ನೀವೇನು ಖುಷಿ ಪಡ್ತೀರಾ, ಏನು ನಗ ಪಡ್ತೀರಾ, ಅದು ಸದಾ ಚಿರಕಾಲ ನಿಮಗೆ ಇರುತ್ತೆ ಅಂತ ಹೇಳ್ತಾ ಎಲ್ಲರೂ ಎಂಜಾಯ್ ಮಾಡಿ, ಎಲ್ಲರೂ ಸಂಕ್ರಾಂತಿ ಹಬ್ಬನ ದೊಡ್ಡ ಮಟ್ಟಕ್ಕೆ ಆಚರಿಸಿ ಅಂತ ಪ್ರತಿಯೊಬ್ಬರು ಎಲ್ಲರಲ್ಲೂ ನಾನು ವಿನಂತಿ ಮಾಡಿ ಕೇಳ್ಕೊತೀನಿ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಮೊಟ್ಟ ಬಾರಿಗೆ ನಿಮಗೆಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಸರ್. ನೀವೆಲ್ಲರೂ ನನಗೆ ಸಿಕ್ಕುವಂಥ ಭಾಗ್ಯ ಇದೆಯಲ್ಲ, ಖಂಡಿತ ನಾನು ಯಾವತ್ತೂ ಮರೆಯಲ್ಲ. ನೀವೆಲ್ಲರೂ ಚೆನ್ನಾಗಿದ್ದರೆ ಖಂಡಿತ ನಾವು ಚೆನ್ನಾಗಿರ್ತೀವಿ ಅಂತ ನನ್ನ ಆಸೆ. ಖಂಡಿತ ನಿಮ್ಗೆಲ್ರಿಗೂ ಭಗವಂತ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.